ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತು ಹೊಸ ಅವತಾರದಲ್ಲಿದ್ದೀನಿ. ಏನಪ್ಪ ವಿಷಯ ಅಂದರೆ ಹೆಲ್ಮೆಟ್ ಇದೆ ಏನು ಕಾಣ್ತಿದೆಯಲ್ಲ ಬೈಕ್ದು ಮೌಂಟು. ಸೊ ಅದನ್ನು ನಾನು ತರಿಸಿದ್ದೆ ಆನ್ಲೈನಲ್ಲಿ. ಸೊ ₹350 ಏನಾಯಿತು. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಅದಕ್ಕೆ ಇವಾಗ ಅದನ್ನು ಇವತ್ತು ಚೆಕ್ ಮಾಡೋಣ ಅಂತ ತಂದಿದ್ದೀನಿ. ನೋಡೋಣ, ಫಸ್ಟ್ ಟೈಮ್ ಆಗ್ತಾಯಿದ್ದೀನಿ. ಹೆಲ್ಮೆಟ್ ಮೌಂಟು ಯಾವ ಥರ ಹಾಕೋದು. ಸೊ ಇದೇ ನನ್ನ DJI ಕ್ಯಾಮ್ರಾ. ಸೊ ನೋಡೋಣ, ಸೆಟ್ ಮಾಡೋಣ, ಯಾವ ಥರ ಕಾಣುತ್ತೆ ನೋಡೋಣ. ಓಕೆ, ಕನೆಕ್ಟ್ ಆಯಿತು. ಸೊ ಬನ್ನಿ ಸೆಟ್ ಮಾಡೋಣ. ಸರಿ ಕೂತ್ಕೊಂಡಿದೆ. ಸೊ ಈ ಥರ ಸೆಟ್ ಮಾಡೋದು ಪರ್ಫೆಕ್ಟ್ ಆಗಿದೆ ಅನಿಸುತ್ತೆ. ಸ್ವಲ್ಪ ಮೇಲೆ ಹತ್ತೋಣ. ಓಕೆ, ಇವಾಗ ಕರೆಕ್ಟ್ ಆಗಿದೆ. ಸೊ ಬನ್ನಿ ಇವಾಗ ನೋಡಿ, ಈ ಥರ ಕಾಣ್ತಾ ಇದೆ. ಸೊ ಬನ್ನಿ ಇವಾಗ ಒಂದು ರೌಂಡ್ ಹೋಗೋಣ, ಯಾವ ಥರ ಬರುತ್ತೆ ನೋಡೋಣ. ಗೊತ್ತಾಗಲ್ಲ ಇದು ಆನ್ ಆಗಿದೆಯೋ ಇಲ್ವೋ ಅಂತ. ಸೊ ಗೈಸ್ ಬನ್ನಿ ಒಂದು ರೌಂಡ್ ಹೋಗ್ಕೊಂಬರೋಣ. ಫಸ್ಟ್ ಟೈಮ್ ಗುರು. ಸೊ ಗಾಯ್ಸ್ ನೋಡಿ, ಈ ಥರ ಬರ್ತಾ ಇದೆ. ಫಸ್ಟ್ ಟೈಮ್ ಹಾಕಿರೋದು. ನೋಡಿ ಯಾವ ಥರ ಬರ್ತಾ ಇದೆ, ಕರೆಕ್ಟಾಗಿ ಬರ್ತಾ ಇದೆಯಾ ಅಥವಾ ಯಾವುದಾದ್ರು ಮಿಸ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ. ಸೊ ಗಾಯ್ಸ್, ನಾನು ಹೆಲ್ಮೆಟ್ ಮೌಂಟನ್ನೇ ತರಿಸ್ಬೋದಿತ್ತು, ಪರ್ಮನೆಂಟಾಗಿ ಸೆಟ್ ಆಗೋದು ಹೆಲ್ಮೆಟ್ಗೆ. ಸೊ ಇದನ್ನು ನಾನು ಟೆಂಪ್ರವರಿಯಾಗಿ ತರಿಸಿರೋದು. ಹೊಸ ಹೆಲ್ಮೆಟ್ ಬೇರೆ ತಗೋಬೇಕು. ಅಂದರೆ ಇದಕ್ಕೇನೂ ಆಗಿಲ್ಲ, ಸ್ವಲ್ಪ ಚೆನ್ನಾಗಿರೋದು ಹೊಸ್ದಾಗಿ ಸ್ವಲ್ಪ ಹಳೇದಾಯಿತು. ಅದಕ್ಕೆ ಹೊಸ್ದಾಗಿ ತೊಗೋಬೇಕಂತಿದ್ದೀನಿ. ನೋಡೋಣ, ಸ್ವಲ್ಪ ಇವಾಗ ಕಾಸಿಲ್ಲ ಏನಿಲ್ಲ, ಅದಕ್ಕೆ ನೋಡೋಣ, ಕಾಸು ಬಂದಮೇಲೆ ತೊಗೊಂಡ್ರಾಯ್ತು. ಸೊ ನೋಡಿ, ಈ ಥರ ಬರ್ತಾ ಇದೆ. ತುಂಬ ದಿನ ಮೋಟೋ ವ್ಲಾಗರ್ಸನ್ನು ನಾನು ಯೂಟ್ಯೂಬಲ್ಲಿ ನೋಡಿ ನೋಡಿ ನಾನು ಕೂಡ ಅವಾಗ ಅನ್ಕೋತಾ ಇದ್ದೆ. ಸೊ ನಾನು ಈ ಥರ ನನ್ನ ವೀಡಿಯೋ ಕೂಡ ಯೂಟ್ಯೂಬಲ್ಲಿ ಬರಬೇಕು ಅಂತ ಒಂದು ಆಸೆ ಇತ್ತು. ಸೊ ಇವಾಗ ಅದು ನೆರವೇರ್ತಾ ಇದೆ ಅಷ್ಟೇ. ಏನೇನೋ ಮಾಡ್ಬೇಕು ಅನ್ಕೊಂಡಾಗ ಮಾಡ್ತಾ ಇದ್ದೀನಿ ಗಾಯ್ಸ್ ಅಷ್ಟೇ. ಈ ಥರ ಬರ್ತಾ ಇದೆ. ಗೊತ್ತಾಗ್ತಿಲ್ಲ ನಂಗೆ ಏನು ಮಾತಾಡ್ಬೇಕಂತಲೂ ಗೊತ್ತಾಗ್ತಿಲ್ಲ. ಓ ಶಟ್, ಇದಕ್ಕೆ ನಾನು ಬ್ಲೂಟೂತ್ ಕನೆಕ್ಟೇ ಮಾಡಿಲ್ಲ ಗಾಯ್ಸ್. ಗಾಳಿ ಬೇರೆ ಬೀಸ್ತಾ ಇದೆ. DJI ಕ್ಯಾಮ್ರಕ್ಕೂ ಕೂಡ ಮೈಕ್ ಕನೆಕ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಮಾಡಿಲ್ಲ. ತಗೊಂಬಂದಿದ್ದೆ ರೂಮಿಂದ 2 ಮೈಕ್. ಸೊ ಆತುರದಲ್ಲಿ ಹಾಗೆ ಬಂದುಬಿಟ್ಟಿದ್ದೀನಿ. ಕೇವಲ DJI ಮೈಕ್ಗೆ ಕನೆಕ್ಟ್, Insta360 ಮೈಕ್ಗೆ ಅಷ್ಟೇ ಕನೆಕ್ಟ್ ಮಾಡಿದೆ. ಅದೇ ವಾಯ್ಸ್ ಇವಾಗ ಬರ್ತಾ ಇರೋದು. ಸೊ ವಿಂಡ್ ಪವರ್ ಜಾಸ್ತಿ ಇದೆ ಅನ್ಸುತ್ತೆ, ಗಾಳಿ ಜಾಸ್ತಿ ಇದೆ. ಒಂದು ಟೈಮಲ್ಲಿ ಗಾಯ್ಸ್ ನಾವು BL ಅಲ್ಲಿ ಅಪ್ರೆಂಟಿಸ್ಶಿಪ್ ಮಾಡುವಾಗಾದರೆ ನಾನು ನಮ್ಮ ಫ್ರೆಂಡ್ಸ್ ನರೇಶ ಅಂತ ಸೊ ಹೊರಗಡೆ ಹೋಗ್ತಾ ಇದ್ವಿ. ಹೊರಗಡೆ ಊಟಕ್ಕೆ ಗೀಟಕ್ಕೆ ಈ ಥರ ಹೋಗ್ಬೇಕಾದ್ರೆ ಅವನು ಹೇಳ್ತಿದ್ದ, ಈ ನಮ್ಮ ಮಕ್ಕಳು ಕ್ಯಾಮ್ರಾ ಹಾಕೊಂಡು ಬರ್ತಾರಲ್ಲೇ, ವಿಡಿಯೋ ಮಾಡ್ತಾರೆ, ನಮ್ಮನ್ನು ಜೂಮ್ ಮಾಡಿ ತೋರಿಸ್ತಾರ ಅಂತೇಳಿ. ಯಾವುದಾದ್ರೂ ಈ ಥರ ಬೈಕ್ ಯಾವುದಾದ್ರು ಕಂಡು ಅಂದರೆ ಸಾಕು ಮಕ್ಕ ಮುಚ್ಕೋತಿದ್ದ. ಯಾವುದಾದ್ರೂ ಬೈಕ್ ಈ ಥರ ಸ್ಟೈಲಿಶ್ ಆಗಿರೋದು ಸೌಂಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ. ಸೊ ಇವಾಗ ನಾನೇ ಇವಾಗ ಕ್ಯಾಮ್ರಾ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಒಂದ್ಸರಿ ಮೀಟ್ ಮಾಡಿಸ್ತೀನಿ ಅವನ್ನ, ನನ್ನ ಬ್ಲಾಗಲ್ಲಿ ಕರ್ಕೊಂಡು ಬರ್ತೀನಿ. ಆದರೆ ಏನೋ ಒಂಥರ ಖುಷಿ ಗುರು.
ಥರ ಅನ್ಕೊಂಡಿದ್ದು ಮಾಡ್ತಿದ್ದೀನಲ್ಲ ಅಂತ. ಇದರಿಂದ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ, ಲಾಸ್ ಅನ್ನೋಕ್ಕಿಂತ ಇದು ನಂಗೆ ಒಂಥರ ಇಷ್ಟ. ಇದು ಈ ಥರ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಸೊ ಮಾಡ್ತಾ ಇದ್ದೀನಿ ಅಷ್ಟೇ. ಇದರಲ್ಲೆಲ್ಲ ಲಾಭ ನಷ್ಟ ಅವೆಲ್ಲ ನೋಡೋಕೆ ಹೋಗ್ಬಾರ್ದು. ಏನೋ ಖುಷಿ. ಇವಾಗ ಹೆಣ್ಮಕ್ಳಿಗೆಲ್ಲ ಯಾವ ಥರ ಗೋಲ್ಡ್ ಮೇಲೆ ಫುಲ್ಲು ಲವ್ ಇರುತ್ತೋ, ಅದೇ ಥರ ನಮಗೂ ಈ ಥರ ಕ್ಯಾಮ್ರಾಸು, ಬೈಕ್ಸು, ಈ ಥರ ಗ್ಯಾಜೆಟ್ಸ್ ಮೇಲೆ, ಫೋನ್ಸು, ಈ ಥರ ಮೇಲೆ ಲವ್. ಇಷ್ಟೇ. ಸೊ ಈ ಥರ ಬರ್ತಾ ಇದೆ. ಸೊ ಅದ್ರಲ್ಲಿ ಬೇರೆ ಇವಾಗ ಸ್ವಿಗ್ಗಿ ವಿಡಿಯೋಕ್ಕೆ ಹೋಗ್ಬೇಕು. ಸೊ ಸಿಗ್ತೀನಿ ಗಾಯ್ಸ್. ವಾಪಸ್ ಇವಾಗ ರೂಮ್ಗೆ ಹೋಗಿ ಇದೆಲ್ಲ ಬಿಚ್ಚಿಟ್ಟು ನೋಡ್ತೀನಿ ಯಾವ ಥರ ಪೇಜ್ ಎಲ್ಲ ಯಾವ ಥರ ಬಂದಿದೆ ಅಂತ. ಇದು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ಫಸ್ಟಿಗೆ ಬೆಂಗಳೂರಲ್ಲಿಗೆ ಬೈಕ್ ತಗೊಂಡ್ಬರ್ಬೇಕಾದ್ರೆ ಎಷ್ಟು ಭಯ ಪಟ್ಟಿದ್ದೆ ಅಂದರೆ, ಈ ಥರ ಕಾರೆಲ್ಲ ಅಡ್ಡ ಬರುತ್ತೆ. ಅದರಲ್ಲಿ ಬೇರೆ ಊರಲ್ಲೆಲ್ಲ ಟ್ರಾಫಿಕಲ್ಲಿ ಹೊಡೆದಿಲ್ಲಲ್ಲ, ಊರಲ್ಲಿ ಜಸ್ಟ್ ಓಡಿಸಿ ಅಭ್ಯಾಸ. ಸೊ ಈಗ ಬಂದಮೇಲೆ ಫಸ್ಟ್ ಬರೋ ದಿವಸನೇ ಇಬ್ಬರು ಬಂದಿದ್ವಿ, ನಾನು ನನ್ನ ಫ್ರೆಂಡ್ಸು, ಇನ್ನೊಬ್ಬ ದೇಶ ಅಂತ. ಸೊ ಬರ್ಬೇಕಾದ್ರೆ ಇನ್ನು ತುಮಕೂರು ಆ ಕಡೆನೇ ಫುಲ್ ಏನಿಲ್ಲ ಅಂದ್ರೆ 4-5 ಕಿಲೋಮೀಟರ್ ಟ್ರಾಫಿಕ್ ಇತ್ತು. ಸೊ ಅಲ್ಲಿ ನುಗ್ಗಿಸ್ಕೊಂಡು ಗಾಡಿಗೆಲ್ಲ ಟಚ್ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಅವಾಗಲೇ ಎಕ್ಸ್ಪೀರಿಯನ್ಸ್ ಆಯಿತು, ಈ ಥರ ಇರುತ್ತೆ ನೋಡ್ಕೊಂಡು ಹೊಡಿಬೇಕು ಗಾಡಿ. ಸೊ ತುಂಬ ಸಾರಿ ಆಕ್ಸಿಡೆಂಟ್ ಆಗೋದು ಕೂಡ ಮಿಸ್ ಆಗಿದೆ. ಅಷ್ಟೊಂದು ದೊಡ್ಡ ಆಕ್ಸಿಡೆಂಟ್ ಏನಾಗಿಲ್ಲ ಇದುವರೆಗೂ. ಆಗೋದ್ರಲ್ಲಿತ್ತು, ದೇವ್ರ ದಯೆಯಿಂದ ಏನೂ ಆಗಿಲ್ಲ ಇವಾಗ. ಸೊ ಬನ್ನಿ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡು ಹೋಗೋಣ ವಾಪಸ್ PGಗೆ ಹೋಗಿ. ಇವಾಗ ನಾನು ಪ್ರೆಸೆಂಟು ಎಲೆಕ್ಟ್ರಾನ್ ಸಿಟಿಯಲ್ಲಿ ಇದ್ದೀನಿ. ಸೊ ಬೆಂಗಳೂರಿಂದ ಬಂದು ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬಂತು. ಊರಲ್ಲಿ ಒಂದು 15 ದಿನ ಏನೇನೋ ಆಯಿತು ಗಾಯ್ಸ್, ಅದು ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ಏನಕ್ಕೆ ನಾ ದುಬೈ ಬಿಟ್ಟು ಬಂದೆ, ನೆಕ್ಸ್ಟ್ ಏನು ಇದೆಲ್ಲ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ಸೊ ಸದ್ಯಕ್ಕೆ ಇದೊಂದಕ್ಕೋಸ್ಕರ 1 ವಾರದಿಂದ ಕಾಯ್ತಾ ಇದ್ದೆ. ಸೊ ಇವಾಗ ಇದು ಬಂದಿದೆ. ಸೊ ನೋಡೋಣ, ಕಂಟಿನ್ಯೂ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಸೊ ಮೊದಲು 4 ತಿಂಗಳಿಗೊಂದು 3 ತಿಂಗಳಿಗೊಂದು ಈ ಥರ ಆಗ್ತಿದೆ. ಇದುವರೆಗೂ ಕನ್ಸಿಸ್ಟೆನ್ಸಿ ಇರಲಿಲ್ಲ. ನೆಕ್ಸ್ಟು ಆದಷ್ಟು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ, ಸೊ ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಚಾನಲ್ಗೆ ಒಂದ್ಸಲ ಭೇಟಿ ನೀಡಿ 1-4 ವೀಡಿಯೋಸ್ ನೋಡಿ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರ ಥರ ನಾನು ಬಡ್ರ್ ಮಕ್ಕಳನ್ನ ಬೆಳೆಸಿ ಆ ಥರ ಈ ಥರ ಎಲ್ಲ ಡೈಲಾಗ್ ಎಲ್ಲ ಹೊಡಿಯಲ್ಲ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಅಷ್ಟೇ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಇಲ್ಲೊಂದು ಬೇಡ. ಬಡ್ರ್ ಮಕ್ಕಳು ಬೆಳಿಬೇಕು, ಅದು ಇದು ಮಣ್ಣು ಮಸಿ ಎಲ್ಲ ಬೇಡ ಗಾಯ್ಸ್ ನನಗೆ. ಸೊ ಗಾಳಿ ಗುರು ಸಾಕತ್ತಾಗಿ ಬೀಸ್ತಾ ಇದೆ ಗಾಳಿ ಎಲ್ಲೋ. ಸೊ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆಯಾ ಅಂತ ಗೊತ್ತಿಲ್ಲ ನನಗೆ. ಸೊ ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಬರ್ತಾ ಇದೆ ಅಂತ ನೀವು ಯಾವ್ದಾದ್ರು ಟಿಪ್ಸ್ ಕೊಡೋದಿದ್ರೆ ಕಮೆಂಟ್ ಮಾಡಿ. ಸೊ ಬನ್ನಿ ಒಂದು ಹೆಲ್ಮೆಟ್ ದೊಡ್ಡದಾಗಿದೆ ಗಾಯ್ಸ್. ಸೊ ಈ ಥರ ಕೆಳಗಡೆ ಬೀಳ್ತಾ ಇರುತ್ತೆ, ಗೊತ್ತಾಗಲ್ಲ. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಥರ ಎಲ್ಲ ರೆಕಾರ್ಡ್ ಮಾಡಿರೋದನ್ನು ಯಾವ ಥರ ಎಡಿಟ್ ಮಾಡೋದು ಕೂಡ ಗೊತ್ತಿಲ್ಲ ನನಗೆ. ಇಷ್ಟು ದಿವಸ
ಸೊ ಇಷ್ಟು ದಿನ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇದ್ದೆ, ಕ್ಯಾಪ್ಕಟ್ಟಲ್ಲಿ ಎಡಿಟ್ ಮಾಡ್ತಾ ಇದ್ದೆ ಅಷ್ಟೇ. ಸೊ ಇವಾಗ ಎರಡೆರಡು ಕ್ಯಾಮ್ರಾ ಇದೆ. ಇದ್ರದ್ದು ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಸ್ವಲ್ಪ ಮನೆಯಲ್ಲಿ ಗೊತ್ತಿರಲಿಲ್ಲ ಇದು ತಗೊಂಡಿರೋದನ್ನ. ಇದುವರೆಗೂ ಗೊತ್ತಿಲ್ಲ ಇದ್ರ ನಿಜವಾದ ರೇಟ್ ಎಷ್ಟಿದೆ ಅಂತ. ಗೊತ್ತಾದರೆ ಅಷ್ಟೇ. ಮತ್ತು DJI ಕ್ಯಾಮ್ರಾ ತೊಗೊಂಡೋದಕ್ಕೆ ಸಿಕ್ಕಾಪಟ್ಟೆ ಬೈತಿದ್ದಾರೆ. ಸೊ ಅದರಲ್ಲಿ ಬೇರೆ ಇದು ತೊಗೊಂಡಿದ್ದೀನಿ ಅಂತ ಗೊತ್ತಾಗಿದ್ದರೆ ಕೆಲಸ ಮಾಡೋರು. ಸೊ ಅದಕ್ಕೆ ಹೇಳಿರಲಿಲ್ಲ, ಅದಕ್ಕೆ ಅನ್ಬಾಕ್ಸ್ ವಿಡಿಯೋ ಕೂಡ ಮಾಡಿರಲಿಲ್ಲ. ಸೊ ಬಂದಮೇಲೆ ಹೆಂಗೋ ಆದರೂ ಬೈದಿಲ್ಲ ಅಂತಲ್ಲ, ಬೈದರು. ಸೊ ಸ್ವಲ್ಪ ಕಮ್ಮಿ ಬೈದರು, ಡೈರೆಕ್ಟ್ ಟೈಮ್ ಬೈದು ತಗೊಂಡಿದ್ದಾನೆ ಏನೂ ಮಾಡೋಕ್ಕಾಗಲ್ಲ ಅಂತ ಏನೋ ಒಂದು ಹೇಳಿ ಸಮಾಧಾನ ಮಾಡಿ, ನೀವು ಆದರೂ ಸೇಲ್ ಮಾಡ್ಬೋದು, ಇದು ಆ ಥರ ಈ ಥರ ಅಂತ. ಸೇಲ್ ಅಂತೂ ಮಾಡಲ್ಲ. ಸೊ ಏನಾದರೂ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು, ವಿಡಿಯೋ ಇಷ್ಟ ಆಗಿತ್ತಂದರೆ. ಸೊ ಆ್ಯಂಬುಲೆನ್ಸ್ ಬಂದಿದೆ ಗಾಯ್ಸ್, ಆ್ಯಂಬುಲೆನ್ಸ್ ಬಂದಿದೆ ವಾಪಸ್. ಸೊ ಗಾಯ್ಸ್, ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.